ಅಕ್ಕ ಪ್ಲೀಸ್ ಒಂದ್ ನಿಮಿಷ ನನ್ ಮಾತು ಕೇಳಕ್ಕ. ಹಿಂಗೆ ಬೇಜಾರಿದೆ, ಕೋಪ ಇದೆ, ಅದ್ರ ಬಗ್ಗೆ ನಂಗೆ ತಕರಾರಿಲ್ಲ ಅಕ್ಕ. ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗತ್ತೆ. ಪ್ಲೀಸ್ ನನ್ ಪರಿಸ್ಥಿತಿನೂ ಒಂದ್ ಸ್ವಲ್ಪ ಯೋಚನೆ ಮಾಡಕ್ಕ. ನಾನ್ ಯಾವ್ದೋ ಬೇಕು ಅಂತ ಮಾಡಿಲ್ಲ, ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಕ್ಕ. ಬ್ಲಾಂಕ್ ಆಗ್ಬಿಟ್ಟೆ. ಪ್ಲೀಸ್ ಅಕ್ಕ. ಏಯ್, ನೀನ್ ಈ ಕೆಟ್ಟ ಬಾಯಲ್ಲಿ ನನ್ನ ಅಕ್ಕ ಅಂತ ಕರಿಬೇಡ. ಅಕ್ಕ ಏನೇ ಅಕ್ಕ? ಅಕ್ಕ ಅನ್ನೋ ಪದದ ಅರ್ಥ ಗೊತ್ತೇನೆ ನಿನ್ಗೆ? ಅಕ್ಕ ತಾಯಿ ಸಮಾನ. ನಾನ್ ಇಷ್ಟು ವರ್ಷ ನಿನ್ನ ಮಗಳ ತರಾನೇ ನೋಡ್ಕೊಂಡಿದ್ದೀನಿ. ನಿನ್ ಬಾಯಲ್ಲೇ ಎಷ್ಟೊಂದ್ ಸತಿ ಬಂದಿದ್ಯಲ್ಲ, ನೀನ್ ಬರೀ ಅಕ್ಕ ಅಲ್ಲ, ನೀನ್ ನನಗೆ ಎರಡನೇ ಅಮ್ಮ ಅಂತ. ಅಮ್ಮನ್ ದೊಡ್ಗುಣನೇ ತ್ಯಾಗ, ಪ್ರೀತಿ. ನಾನು ಅವೆರಡನ್ನೂ ಮಾಡಿದ್ದೀನಿ, ಯಾವ ನಿರೀಕ್ಷೆನೂ ಇಟ್ಕೊಳ್ದೇನೆ. ಇದ್ ಒಂದ್ ವಿಚಾರದಲ್ಲಿ ನಿನಗ್ ಬೇಡಿಕೆ ಇಟ್ಟಿದ್ದೆ, ಇದನ್ ಬಿಟ್ಟು ಬೇರೆ ಏನೂ ಕೇಳಿರ್ಲಿಲ್ಲ. ಒಂದೇ ಒಂದ್ ಸುಳ್ಳು ಹೇಳು, ನನ್ ಗಂಡ ಈಚೆ ಬರ್ತಾರೆ, ಅವ್ರ ಯಾತನೆ ತಪ್ಪುತ್ತೆ ಅಂತ. ನಾನ್ ಹೇಳಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅಕ್ಕ. ನಾನ್ ಹೇಳ್ಬೇಕು ಅನ್ಕೊಂಡೆ ಅಲ್ವಾ ಅಲ್ಲಿಗೆ ಹೋಗಿದ್ದು. ನಿಜಾನೇ, ನಾವ್ ಎಲ್ರೂ ಹಂಗೆ ಅನ್ಕೊಂಡಿದ್ವಿ. ಯಾಕೆ ಹೇಳು? ಮನೆಯಲ್ಲಿ ನೀನ್ ಸುಳ್ಳು ಹೇಳೋದನ್ನ ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ನಾವೆಲ್ಲ ಅದನ್ನ ನಂಬಿಟ್ವಿ. ಅದೆಲ್ಲ ಬರೀ ನಾಟಕ, ನಮ್ಮನ್ನೆಲ್ಲ ಯಾಮಾಸಕ್ ಮಾಡ್ತಿರೋ ಪ್ಲಾನು ಅಂತ ನಮ್ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಇಲ್ಲ ಅಕ್ಕ, ನಾನ್ ಯಾವ ನಾಟಕನೂ ಮಾಡಿಲ್ಲ. ನಿಮ್ಮನ್ನೆಲ್ಲ ನಾನ್ ಯಾಕಕ್ಕ ಯಾಮಾರ್ಸ್ಲಿ? ಈ ಗಂಡ ನನ್ಗೂ ಭಾವ ಅಲ್ವಕ್ಕ, ನನ್ ಬೆಸ್ಟ್ ಫ್ರೆಂಡ್ ಕೂಡ. ಮುಚ್ಚೆ ಬಾಯಿ. ನಿನ್ ಬಾಯಲ್ಲಿ ಬರೋ ಹೊಸ ಕತೆ ಕೇಳೋದಕ್ ನಾನ್ ರೆಡಿ ಇಲ್ಲ. ಇನ್ಮೇಲೆ ಯಾವತ್ತೂ ನಾನು ನಿನ್ನ ನಂಬಲ್ಲ. ಜೊತೆಗೆ ಇವಾಗ ನೀನ್ ಮಾಡಿರೋ ದ್ರೋಹನ ನಾನ್ ಸಾಯೋವರೆಗೂ ಕ್ಷಮಿಸಲ್ಲ. ಇಲ್ಲ ಸಾಧು, ಟಾಪ್ ಲಾಯರ್ಸ್ ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ಏನೋ ಒಂದು ಸಿಲಿ ರೀಸನ್ಸ್ಗಳನ್ನ ಕೊಟ್ಟು ನಮ್ ಕೇಸ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಇದು ಓಪನ್ ಅಂಡ್ ಶಾರ್ಟ್ ಕೇಸ್, ಇದರಿಂದ ಏನೂ ಆಗೋದಿಲ್ಲ, ಹೋಪ್ಸ್ ಇಟ್ಕೊಳ್ಬೇಡಿ ಅಂತ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ನಮ್ಮ ಕಂಪನಿ ಕೇಸಸ್ಗಳು ಅಂದ್ರೆ ಲಾಯರ್ಸ್ಗಳು ಮುಗಿ ಬೀಳ್ತಿದ್ದಾರೆ. ಐ ಫೈಂಡ್ ದಿಸ್ ವಿಯರ್ಡ್. ಎಲ್ಲರೂ ರಿಜೆಕ್ಟ್ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನಗೂ ಇದೇ ತರ ಹೇಳ್ತಿದ್ದಾರೆ ವೇದಾಂತ್. ವಿಕ್ಕಿ ಕೇಸ್ ತಗೊಳ್ಳೋದಕ್ಕೆ ಯಾರು ಮುಂದೆ ಬರ್ತಿಲ್ಲ. ಎಲ್ರೂ ಈ ಕೇಸ್ ಸವಾಸನೆ ಬೇಡ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ನೀವು ಆ ಲಾಯರ್ ದಾಮೋದರ್ ದಾಸ್ ಹತ್ರ ಅಷ್ಟು ಹಾರ್ಷಾಗಿ ಮಾತಾಡಬಾರ್ದು. ಸಾರ್ಥಕ್ ಪ್ಲೀಸ್, ಆ ವ್ಯಕ್ತಿ ಹೆಸರು ಮಾತ್ರ ತೆಗಿಬೇಡಿ. ಅವರು ನಮ್ಮ ಕೇಸ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ವಿಕ್ರಾಂತಿಗೆ ಇಷ್ಟೊತ್ತಲ್ಲಿ ಬೇಲ್ ಆಗಿರೋ ಮನೇಲಿರೋ. ಈಗ ವಿಷಯ ಬಿಟ್ಟು ವಿಕ್ರಾಂತಿಗೆ ಬೇರೆ ಲಾಯರ್ನ ಅರೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಬೇರೆ ಲಾಯರ್ ಸಿಗದೇ ಇರೋದಕ್ಕೆ ಮೇನ್ ರೀಸನ್ನೇ ಈ ದಾಮೋದರ್ ದಾಸ್. ವಾಟ್? ಒಬ್ಬರಿಗೆ ಪ್ರಾಬ್ಲಮ್ ಆದ್ರೆ ಎಲ್ರೂ ಒಟ್ಟಾಗ್ತಾರೆ. ಈ ದಾಮೋದರ್ ದಾಸ್ ಕಡ್ಡಿಯಲ್ಲಾಡ್ಸಿದ್ದಾರೆ, ಅದಕ್ಕೆ ಈ ಕೇಸ್ ತಗೊಳಕ್ ಯಾರು ಮುಂದೆ ಬರ್ತಿಲ್ಲ. ಅಂದ್ರೆ ದಾಮೋದರ್ ದಾಸ್ ತುಂಬಾ ಸೀನಿಯರ್ ಲಾಯರ್, ಅವ್ರಿಗಿಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಇದೆ. ಕೋರ್ಟ್ ಒಳಗಡೆ ಜಡ್ಜ್ ಹೇಳಿದ್ದೆ ಫೈನಲ್ ಆದ್ರೆ ಕೋರ್ಟ್ ಹೊರಗಡೆ ಇವ್ರು ಹೇಳಿದ್ದೆ ಫೈನಲ್. ಯಾಕೆಂದ್ರೆ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ಅವ್ರ ಹತ್ರ ಜೂನಿಯರ್ ಆಗಿದ್ದವ್ರೆ, ಹಾಗಾಗಿ ಅವ್ರ ಮಾತನ್ನ ಯಾರು ತೆಗೆದಾಕಲ್ಲ. ಒಂದು ಸಲ ಇವ್ರೊಂದು ಕೇಸ್ನ ತಗೊಂಡು ಅದನ್ನ ವಿತ್ಡ್ರಾ ಮಾಡಿದ್ರು ಅಂದ್ರೆ ಆ ಕೇಸ್ನ ತಗೊಳ್ಳೋದಕ್ಕೆ ಮತ್ತೆ ಯಾರು ಮುಂದೆ ಬರಲ್ಲ. ಈಗ ನಮ್ಗೆ ಆಗ್ತಿರೋದು ಅದೇ. ವಿಕ್ಕಿ ಕೇಸ್ನ ಮುಂಚೆ ಇವ್ರು ಹ್ಯಾಂಡಲ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಬೇರೆ ಯಾರು ಈ ಕೇಸ್ನ ತಗೊಳ್ಳೋದಕ್ಕೆ ಒಪ್ಕೋತಿಲ್ಲ. ಆದ್ರೆ ಈಗ ದಾಮೋದರ್ ದಾಸ್ ಈ ಕೇಸಲ್ಲಿ ಇಲ್ವಲ್ಲ. ದಾಮೋದರ್ ದಾಸ್ ಇಲ್ಲದೆ ಇರ್ಬೋದು, ಆದ್ರೆ ಅವ್ರ ನೆರಳು ಇನ್ನೂ ಹಾಗೆ ಇದೆ. ಅವ್ರನ್ನ ಎದುರಾಕೊಂಡು ನಾವೇನು ಮಾಡಕ್ಕಾಗಲ್ಲ. ಅಣ್ಣ ಹೇಳಿದ್ದು ನಿಜ ಅನ್ಸುತ್ತೆ. ಬೇರೆ ಯಾರು ಮುಂದೆ ಬರಲ್ಲ ಅಂತಂದ್ರೆ ಏನ್ ಮಾಡುದು ವೇದಾಂತ್? ಕಮ್ ಆನ್ ಕುಚ್ಕು, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ವಿಷಯ ಎಲ್ಲ ಗೊತ್ತಾಯ್ತು. ಧ್ರುವನ್ ವಿಚಾರ ಕೇಳಿ ತುಂಬಾ ಬೇಜಾರಾಯ್ತು. ನಾನು ಬರೀ ಧ್ರುವ ಕಳ್ಕೊಂಡಿಲ್ಲ, ಅದು ಅವನ ಜೊತೆ ವಿಕ್ರಾಂತ್ ಕೂಡ ದೂರ ಆಗ್ತದೆ. ಎಲ್ಲ ನನ್ನ ಕಣ್ಣೆದುರಿಗೆ ನಡೀತದೆ, ಆದ್ರೂ ನನ್ನ ಕೈಲಿ ಏನು ಮಾಡೋದಕ್ಕಾಗ್ತಿಲ್ಲ. ಹೌದು, ವಿಕ್ಕಿ ಕೇಸ್ ಏನಾಯ್ತು? ಅದು ವೇದಾಂತ್ ಅವ್ರಿಗೂ ಮತ್ತೆ ನಮ್ಮ ಲಾಯರ್ ದಾಮೋದರ್ ದಾಸ್ ಅವ್ರಿಗೂ ಕ್ಲಾಶ್ ಆಗಿ
ಅವ್ರಿಗೆ ಕೇಸಿಂದ ಹಿಂದೆ ಸರಿದ್ಬಿಟ್ರು. ಈಗ ಅವರು ಬಿಟ್ಟಿರೋ ಕೇಸ್ ಅಂದ್ಬಿಟ್ಟು ಬೇರೆ ಲಾಯರ್ಗಳು ಈ ಕೇಸ್ನ ತಗೊಳ್ತಿದ್ದಾರೆ. ವಿಕ್ರಾಂತನ ಈ ಕೇಸಿಂದ ಹೊರಗಡೆ ತರೋದೇ ನನ್ನ ಫಸ್ಟ್ ಪ್ರಯಾರಿಟಿ. ನಾನು ದಾಮೋದರ್ ದಾಸ್ ಅವ್ರ ಹತ್ರ ಹಾರ್ಷ ಬಿಹೇವ್ ಮಾಡಿದ್ದ. ಅವರು ವಿಕ್ರಾಂತ್ ಕೇಸ್ ಬಗ್ಗೆ, ಅಮೂಲ್ಯ ಬಗ್ಗೆ ತುಂಬಾನೇ ಹಗುರವಾಗಿ ಮಾತಾಡಿದ್ರು. ನನ್ನ ಜಾಗದಲ್ಲಿ ಆ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಹಾಗೆ ಬಿಹೇವ್ ಮಾಡ್ತಿದ್ರು. ಅದು his ego is hurt and he dropped the case. ದಟ್ಸ್ ನಾಟ್ ಫೇರ್ ವೇದಾಂತ್. ಛೇ, ಹಾಗಾಗ್ಬಾರ್ದಿತ್ತು. ಎಲ್ಲ ಆಗ್ಬಾರ್ದೇ ಆಗ್ತದೆ ಗೆಳೆಯ. ವಿಕ್ರಾಂತ್ ಇಸ್ ಇನ್ನೋಸೆಂಟ್, ಆದ್ರೂ ಜೈಲಲ್ಲಿದ್ದಾನೆ. ಅವನು ಇನ್ನೋಸೆಂಟ್ ಅಂತ ಕೋರ್ಟಲ್ಲಿ ವಾದ ಮಾಡಿ ಜೋರಾಗಿ ಹೇಳೋದಕ್ಕೊಬ್ಬ ಲಾಯರ್ ಬೇಕು. ಆದ್ರೆ ಯಾವ ಲಾಯರು ಸಿಗ್ತಿಲ್ಲ. ಅಕ್ಕ, ಏನ್ ಮಾಡ್ತಿದೀಯ? ಏನಾಗಿದೆ ನಿಂಗೆ? ಊಟನ ಯಾಕೆ ಹೆಸೆಕ್ ಹೋಗ್ತಿದ್ಯಾ? ನಿನ್ ಕೈಯಿಂದ ಸಿಕ್ಕಿರೋ ಊಟ ವಿಷ ಅಂತ ಅನ್ನಿಸ್ತಿದೆ ನನ್ಗೆ. ಎತ್ತೆಸಿಬೇಕು ಅನ್ನಿಸ್ತು. ಆದ್ರೆ ನಿನ್ ಮೇಲಿನ ಕೋಪನ ಅಣ್ಣನ್ ಮೇಲೆ ತೀರಿಸಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡೆ. ನೀನ್ ಇನ್ನೊಂದು ಕ್ಷಣ ನನ್ ಕಣ್ಮುಂದೆ ಇದ್ರು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಮೊದ್ಲಿನಿಂದ ಹೊರಟೋಗು. ಯಾಕಕ್ಕ? ಅಮ್ಮ, ಅದೇನೋ ಗೊತ್ತಿಲ್ಲ, ನೀನ್ ನನ್ ಪಾಲಿಗೆ ಅದೃಷ್ಟ. ಸುಮ್ನಿರಕ್ಕ, ಸುಮ್ನೆ ಹೋಗ್ಲೇಬೇಡ ನಿನ್ನ. ಅಷ್ಟೆಲ್ಲ ಸೀನ್ ಇಲ್ಲ. ಹೇ, ನಿಜ ಹೇಳ್ತಾ ಇದೀನಮ್ಮ. ಬೆಳಗ್ಗೆ ಎದ್ದು ನಾನು ನಿನ್ ಮುಖ ನೋಡ್ಕೊಂಡು ಹೋದ್ರೆ ಅವತ್ತಿನ ದಿನ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ತುಂಬಾ ಖುಷಿಯಾಗಿರ್ತೀನಿ. ನಿನ್ನ ತುಂಬಾ ಇಷ್ಟಪಡ್ತೀನಿ, ನಿನ್ ಮೇಲೆ ನನಗೆ ಲವ್ ಆಗಿದೆ. ವಿಲ್ ಯು ಮ್ಯಾರಿ ಮೀ? ನಮ್ ಧ್ರುವನ ಕೊಲೆ ಮಾಡಿ ಸಾಯಿಸಿದ್ರಂತೆ. ಅದು ವಿಕ್ಕಿನೇ ಮಾಡಿರುವಂತೆ ಪರಿ. ಅದಕ್ಕೆ ಪೊಲೀಸರು ವಿಕ್ಕಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ವಿಕ್ಕಿಗೆ ಬೇಲ್ ಸಿಗಲಿಲ್ವಂತೆ ಪರಿ. ಧ್ರುವ ಸತ್ಯದ್ರಿಂದ ತಾನೆ ವಿಕ್ಕಿ ಬಾಬಾ ಅರೆಸ್ಟ್ ಆಗಿತ್ತು. ನಾನು ಕಂಡೀಷನ್ ಹಾಕಿದ್ರಿಂದ ತಾನೆ ಧ್ರುವ ಅವತ್ತು ಆಫೀಸ್ ಹೋಗಿತ್ತು, ಆಕ್ಸಿಡೆಂಟ್ ಆಗಿತ್ತು. ನಾನು ಬರೀ
ಧ್ರುವನ್ ಸಾಯಿಸಿಲ್ಲ. ವಿಕ್ಕಿ ಬಾವನ್ ಜೀವನನು ಹಾಳು ಮಾಡ್ಬಿಟ್ಟಿದ್ದೀನಿ. ಏನಾಗಿದೆ ಈಗ, ಏನಾಗ್ತಿದೆ, ಅದಕ್ಕೆಲ್ಲ ನಾನೇ ಕಾರಣ. ಏನ್ ಮಾಡ್ತಿದ್ದಾರೆ ಇವಳು? ಸ್ನಾನ ಮಾಡ್ತಿಲ್ವಾ? ಅಯ್ಯೋ ಅದಿತಿ, ಏನೇ ಆಗಿದೆ ನಿನ್ಗೆ? ನಾನು ಜಸ್ಟ್ ವಿಕ್ರಾಂತ್ ಮಾತಾಡಿಸ್ಕೊಂಬಂದೆ. ಧ್ರುವನ್ ಮುಖ ಜಜ್ಜಿ ಹೋಗಿದ್ರಿಂದ ಅವ್ನ ಬಾಡಿನ ಐಡೆಂಟಿಫೈ ಮಾಡಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ನೀನ್ ಅವ್ನ ಬಾಡಿನ ಡೊನೇಟ್ ಮಾಡ್ದೆ ಅನ್ನೋ ವಿಚಾರ ಅವ್ನಿಗಿನ್ನೂ ಗೊತ್ತಿರ್ಲಿಲ್ಲ. ಮಾತಾಡ್ತಾ ಆ ವಿಷಯ ಆಚೆಗೆ ಬಂತು. ಅದನ್ನ ಕೇಳಿದಾಗ ಅವ್ನ್ ಶಾಕ್ ಆದ. ಈ ವಿಷಯ ಗೊತ್ತಾದ್ರೆ ಯಾರಿಗಾದ್ರೂ ಬೇಜಾರಾಗುತ್ತಲ್ವಾ? ಅವ್ನ್ ಶಾಕ್ ಆಗಿದ್ದು ಆ ಕಾರಣಕ್ಕಲ್ಲ. ಇನ್ ರಿಯಾಲಿಟಿ ಆ ರೀತಿ ಏನು ನಡೆದೇ ಇಲ್ಲ ಅನ್ನೋ ಕಾರಣಕ್ಕೆ. ಎಸ್ ವೇದಾಂತ್, ವಿಕ್ರಾಂತ್ ಪ್ರಕಾರ ಹಾಗಾಗಿರೋದಕ್ಕೆ ಚಾನ್ಸೇ ಇಲ್ಲ. ಧ್ರುವನ್ ಬಾಡಿನ ಹಾಸ್ಪಿಟಲ್ ತಂದಾಗ ನೀನ್ ನೋಡಿ, ಆಗ ಮುಖನ ಐಡೆಂಟಿಫೈ ಮಾಡಕ್ ಆಗದೆ ಇರೋ ಕಂಡೀಷನ್ ಅಲ್ಲಿ ಇತ್ತು. ಆದ್ರೆ ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ವಿಕ್ರಾಂತ್ ಧ್ರುವನ್ ಮುಖ ನೋಡಿದಾಗ ಅದು ಜಜ್ಜೋಗಿರೋ ಕಂಡೀಷನ್ ಅಲ್ಲಿ ಏನಿರ್ಲಿಲ್ವಂತೆ. ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ದ. ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಮುಖನ ಐಡೆಂಟಿಫೈ ಮಾಡಕ್ ಆಗದೆ ಇರೋಷ್ಟು ಜಜ್ಜೋಗಿಲ್ದಿರೋ ಮುಖ ಹಾಸ್ಪಿಟಲಿಗೆ ಬಂದಾಗ ಅದು ನೀನ್ ನೋಡಿದಾಗ ಮುಖ ಡ್ಯಾಮೇಜ್ ಆಗಿದೆ ಅಂದ್ರೆ ಐ ಫೀಲ್ ಸಮಥಿಂಗ್ ಫಿಶಿ. ಮೋಚೋರಿಯಿಂದ ಫೋಟೋಸ್ ತರಿಸಿದ್ದೀನಿ. Do you find anything unusual? ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಂಗೆ ಅಕ್ಕ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ ಅಣ್ಣ. ಯಾಕಮ್ಮ? ಅವಳು ನೆನೆಯಿಂದ ಸರಿಯಾಗಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಅವನ ಫೋಟೋ ನೋಡ್ಕೊಂಡು ಅಳ್ತಾನೆ ಇರ್ತಾಳೆ. ಅವನ ಹೆಸರನ್ನೇ ಕನ್ವರ್ಸ್ತಿರ್ತಾಳಣ್ಣ. ಅವಳು ನೋಡೋಣ ಹೇಗಾಗಿದ್ದಾಳೆ ಅಂತ. ಹೊತ್ತು ಹೀಗಾಗಿರೋದು. ಹಿಂಗೆ ಆದ್ರೆ ಅವಳ ಆರೋಗ್ಯದ ಗತಿ ಏನಣ್ಣ? ಇನ್ ಕೇಸ್ ನಾಳೆನೂ ವಿಕ್ಕಿ ಬಾಬಾ ಮನೆಗೆ ಬರ್ತೆ ಹೋದ್ರೆ ಏನಣ್ಣ ಮಾಡೋದು? ಸಾರ್ಥಕವ್ರೆ, ನಾನು ನಿಮ್ ಜೊತೆಲಿ ಬರ್ಲಾ? ಅಯ್ಯೋ, ಬರಲ್ಲ ಅಂತ ಕೇಳ್ತಿರಲ್ಲ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಒಂದ್ ನಿಮಿಷ. ವೈಜಯಂತಿ ಅವರೇ, ನೀವು ಬಂದಿರೋದು
ನಮ್ಮಮ್ಮನ ಕೇರ್ ಟೇಕರ್ ಆಗಿ. ನೀವು ಅವ್ರನ್ನ ನೋಡ್ಕೊಂಡ್ರೆ ಸಾಕು. ಈ ಕೋರ್ಟು ಕಚೇರಿ ಎಲ್ಲ ನಾನ್ ನೋಡ್ಕೊತೀನಿ. ಏನ್ ಸಾರ್ಥ, ನಿಮ್ಗೂ ಗೊತ್ತಾಗಲ್ವಾ ಯಾರನ್ನ ಯಾವ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ? ಸಾರಿ ಅತ್ತೆ. ಅಮ್ಮ, ಇವರು ನಮ್ ಜೊತೆ ಬರ್ಲಿ ಬಿಡು. ನಾವ್ ಅಲ್ಲಿಗೆ ಹೋಗಿ ಮಾಡೋಂತ ಕೆಲ್ಸ ಅಂತೂ ಏನೂ ಇಲ್ಲ. ಅಣ್ಣ ಮತ್ತೆ ಅಮ್ಮ ಮುಂದೆ ಹೋಗಿದಾರಲ್ವಾ, ಎಲ್ಲ ಅವರೇ ನೋಡ್ಕೊಳ್ತಾರೆ. ಪಾಪ ಅಮ್ಮ, ಬರ್ಲಿ. ಆದ್ಯ, ಅಮೂಲ್ಯ ವೇದಾಂತ್ ಹೋಗಿದ್ದಾರೆ ಅಂತ ನನಗೂ ಗೊತ್ತು. ಹಾಗಂತ ಎಲ್ರನ್ನೂ ಕರ್ಕೊಂಡು ಹೋಗಕ್ಕಾಗಲ್ಲ ಅಲ್ಲ. ವೈಜಯಂತಿ ಅವರೇ, ನೀವು ಹೋಗಿ ಅಮ್ಮನ್ ನೋಡ್ಕೊಳ್ಳಿ. ಈಗ ನಿಮ್ಮ ಅವಶ್ಯಕತೆ ಅವ್ರಿಗೆ ಜಾಸ್ತಿ. ಸುಮ್ಮನೆ ಈ ಕೇಸ್ನ ಮುಂದುವರಿಸಿದ್ರೆ ಕೋರ್ಟ್ ಸಮಯ ಹರಣ ಆಗುತ್ತೆ ಅನ್ನೋದು ನನ್ನ ಭಾವನೆ. ಆರೋಪಿನ ಅಪರಾಧಿ ಅಂತ ಜನಸಾಮಾನ್ಯರಿಗೂ ಅರ್ಥ ಆಗ್ತಾ ಇರೋ ಕೇಸಲ್ಲಿ ಯಾವ ಲಾಯರ್ ತಾನೇ ಈ ಕೇಸ್ ತಗೊಂಡು ತನ್ನ ರೆಪ್ಯುಟೇಷನ್ ಹಾಳು ಮಾಡ್ಕೊಂತಾನೆ, ನೀವೇ ಹೇಳಿ. ಅದಕ್ಕೆ ಇರ್ಬೋದು ಹಿಂದಿದ್ದ ಲಾಯರು ಈ ಕೇಸ್ನಿಂದ ದೂರ ಸರಿದಿದ್ದಾರೆ. ಅಂತ ಅನುಭವಿ ಲಾಯರೇ ಈ ಕೇಸ್ನಿಂದ ಹಿಂದೆ ಸರಿದಿದ್ದಾರೆ ಅಂದ್ಮೇಲೆ ಇನ್ನು ಯಾವ ಲಾಯರ್ ತಾನೇ ಈ ಕೇಸ್ ತಗೊಳಕ್ ಮುಂದೆ ಬರ್ತಾನೆ, ನೀವೇ ಹೇಳಿ. ದಟ್ಸ್ ಆಲ್ ಯುವರ್ ಆನರ್. ಮಹಾಸ್ವಾಮಿ, ನಮ್ ಕಡೆ ಲಾಯರ್ ಬರ್ತಾ ಇದ್ದಾರೆ. ಆಗಿರೋ ಅಡಚಣೆನ ಕ್ಷಮಿಸಿ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಈ ಘನವತ್ತ ನ್ಯಾಯಾಲಯದಲ್ಲಿ ಕೇಳ್ಕೊತೀನಿ. ತಪ್ಪು ಹೇಳ್ಕೊಟ್ಟಿದ್ದೀನಿಲ್ಲ, ಕರೆಕ್ಟಾಗಿ ಹೇಳ್ಬಿಟ್ಟೆ ಅನ್ಸುತ್ತೆ. ನೋಡಿ, ನಿಮಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಸಮಯ ಕೊಡೋದಕ್ಕಾಗೋದಿಲ್ಲ. ಅಷ್ಟರಲ್ಲಿ ನಿಮ್ ಲಾಯರ್ ಇಲ್ಲಿ ಇರ್ಬೇಕು. ಕಾಂತ, ಆ ಲಾಯರ್ ಯಾರು? ಯಾರು ಅಂತ ಹೇಳ್ತೀನಿ, ಆದ್ರೆ ಅವ್ರಿಗಷ್ಟು ಅನುಭವನೇ ಇಲ್ಲ. ಆದಿ, ಲಾಯರ್ ಯಾರು ಅಂತ ಹೇಳಿ. ಅವರಿಗಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಬ್ರಿಲಿಯನ್ಸ್ಗೂ ಎಕ್ಸ್ಪೀರಿಯನ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ವೇದಾಂತ್. ಕೆಲವೊಂದ್ಸಲ ಬ್ರಿಲಿಯನ್ಸ್ ಎಕ್ಸ್ಪೀರಿಯನ್ಸ್ ನ ಓವರ್ಟೇಕ್ ಮಾಡುತ್ತೆ. ಈ ಕೇಸ್ಗೆ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಬ್ರಿಲಿಯನ್ಸ್ ಅಗತ್ಯ ಇದೆ. ಈ ಕೇಸ್ಗೆ ಏನ್ ಬೇಕೋ ಅದು ಈ ಲಾಯರ್ ಹತ್ರ ಇದೆ. ಈ ಪ್ರೆಸೆಂಟ್ ಸಿಚುಯೇಷನ್ಗೆ ಹಾಗೆ ಈ ಕೇಸ್ನ ಪಾಯಿಂಟ್ ಆಫ್ ವ್ಯೂ ಇಂದ ಆ ಲಾಯರ್ ಪರ್ಫೆಕ್ಟ್ ಅಂತ ನನ್ಗನ್ಸುತ್ತೆ. 5 ನಿಮಿಷ ಆಗೋಯ್ತು. ಎಲ್ರಿ ನಿಮ್ ಲಾಯರು? ಶ್ರೀಕಾಂತ, ಯಾರ್ರೀ ನಮ್ ಲಾಯರು? ಲಾಯರ್ ಯಾರು ಅಂತ ಪ್ಲೀಸ್ ಹೇಳು. ಆ ಲಾಯರ್ ಮಿಸ್ಟರ್ ವೇದಾಂತ್ ವಸಿಷ್ಠ. ಅಡ್ವೊಕೇಟ್ ವೇದಾಂತ್ ವಸಿಷ್ಠ. ಅಣ್ಣನೇ ವಾದ ಮಾಡ್ತಾನ? ಸಾರ್ಥಕನ್ನ ಹೇಳಿದ ಲಾಯರ್ ಭಾವನಾ? ಭಾವ ಈ ಕೇಸ್ ಗೆಲ್ತಾರ?
Honor, first of all, I apologize for being late. I'm Advocate Vedant Vasishtha. I appear for my defendant, Mr. Vikrant Vasishtha. ವೇದಾಂತ್ ವಶಿಷ್ಠ ಕೇಳ್ತಿರೋ ಪ್ರಶ್ನೆಗಳು ಕೇಸ್ಗೆ ಯಾವ ಸಹಾಯನೂ ಮಾಡ್ತಿಲ್ಲ ಇವರ ಆನರ್. ಯಾವ ಪ್ರೂಫ್ ಇಲ್ಲದೆ ಸುಮ್ಮನೆ ಹೇಳಿದ್ದನ್ನೇ ಹೇಳಿಸಿ ಕೋರ್ಟ್ ಸಮಯ ಹಾಳು ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಅವರ ಆನರ್. ಮಹಾಸ್ವಾಮಿಗಳೇ, ನಮ್ಮ ನ್ಯಾಯಾಂಗದ ಮೂಲ ತತ್ವ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ. ಒಬ್ಬ ಬಡವನೋ ಭಿಕ್ಷುಕ ಹೊಟ್ಟೆ ಹಸುವಿಂದ 5 ರೂಪಾಯಿ ಬಂದ್ ಕತ್ರೆ ಅವನನ್ನ ಕಳ್ಳ ಅಂತ ಬ್ರ್ಯಾಂಡ್ ಮಾಡಿ ಹಿಗ್ಗ ಮುಗ್ಗ ತಳಿಸುತ್ತೆ ನಮ್ಮ ಸಮಾಜ. ಮುಂದೆ ಅವನೇನೇ ಮಾಡಿದ್ರು ನಮ್ಮ ಸಮಾಜ ಅವನು ನೋಡುವ ದೃಷ್ಟಿನೇ ಬೇರೆ ತರ ಇರುತ್ತೆ. ಅಂಥದ್ರಲ್ಲಿ ನನ್ನ ಕ್ಲೈಂಟ್ ವಿಕ್ರಾಂತ್ ವಸಿಷ್ಠ ಅವ್ರ ಮೇಲೆ ಬಂದಿರೋದು ಕೊಲೆ ಆಪಾದನೆ. ಈ ಆಪಾದನೆಯಲ್ಲಿ ಯಾವುದೇ ತರಹದ ಹುರುಳು ಕೂಡ ಇಲ್ಲ. ಆತ ಅಪರಾಧಿನೂ ಅಲ್ಲ. ಇದನ್ನ ಪ್ರೂವ್ ಮಾಡೋದಕ್ಕೆ ನನಗೆ ಸಮಯ ಬೇಕು ಮಾಹಿತಿ. ನಾನು ನಿಮ್ಮ ಹತ್ರ ಕೇಳ್ಕೊತಿರೋದು ಕೂಡ ಅದನ್ನೇ. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ರಾನ್. ಯುರಾನ, ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ದೊರೆಸ್ವಾಮಿ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ವಿಟ್ನೆಸ್ ಬಾಕ್ಸಿಗೆ ಕರೆಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಎಸ್, ಪ್ರೊಸೀಡ್. ಥ್ಯಾಂಕ್ ಯು. ದೊರೆಸ್ವಾಮಿ, ದೊರೆಸ್ವಾಮಿ ಅವರು, ನೀವಿರೋದು ಶಿವಾಜಿನಗರದಲ್ಲಿ ಅಲ್ವಾ? ಹೌದು ಸರ್. ಈಗ ಆಲ್ರೆಡಿ ನಿಮ್ಮ ಹೆಸರಲ್ಲಿ ಒಂದು ಮರ್ಡರ್ ಕೇಸ್ ಬುಕ್ ಆಗಿದೆ. ನೀವು ಬೇಲ್ ಮೇಲೆ ಹೊರಗಡೆ ಬಂದಿದ್ದೀರಾ, ಆಮ್ ಐ ರೈಟ್? ಹಾಗಾದ್ರೆ ನೀವು ಒಬ್ಬ ಹ್ಯಾಬಿಚುವಲ್ ಅಫೆಂಡರ್. ದುಡ್ಡಿಗಾಗಿ ಸುಪಾರಿ ತಗೊಳ್ಳೋದು, ಆಕ್ಸಿಡೆಂಟ್ ಮಾಡಿ ಜೀವ ಹಾನಿ ಮಾಡೋದು ನಿಮ್ಮ ಕಸ್ತು ಅಲ್ವಾ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಿಮ್ಮ ಪ್ರಕಾರ ವಿಕ್ರಾಂತ್ ವಸಿಷ್ಠ ಅವರು ಧ್ರುವ ವಸಿಷ್ಠ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ರು ಅಂತ ಹೇಳಿಕೆ ನೀಡಿದ್ದೀರಾ, ಹೌದಾ? ಹೌದು ಸರ್. ನಿಮ್ಗೆ ವಿಕ್ರಾಂತ್ ವಸಿಷ್ಠಗೆ ಹೇಗೆ ಪರಿಚಯ? ಐ ಮೀನ್, ನೀವೊಬ್ಬ ಸುಪಾರಿ ಕಿಲ್ಲರ್. ಹೋಗ್ಲಿ ಬಿಡಿ. ವಿಕ್ರಾಂತ್ ವಸಿಷ್ಠ ಅವ್ರು ನಿಮ್ಗೆ ಫೋನ್ ಯಾವಾಗ ಮಾಡಿದ್ರು? ಐ ಮೀನ್, ಸುಪಾರಿ ಕೊಡಕ್ಕೂ ಎಷ್ಟು ದಿನದ ಹಿಂದೆ ವಿಕ್ರಾಂತ್ ವಸಿಷ್ಠ ಅವರು ನಿಮ್ಗೆ ಫೋನ್ ಮಾಡಿದ್ರು? ಅದು ಸರ್, ಅವತ್ತು. ಯಾವತ್ತು? ಅದೇ ಸರ್, ನಂಗವತ್ತು ಯು ಹ್ಯಾವ್ ಟು ಬಿ ಪ್ರಿಸೈಸ್. ಕರೆಕ್ಟ್ ಆಗಿ ಹೇಳಬೇಕು. ಎಷ್ಟು ದಿನಗಳ ಹಿಂದೆ ನಿಮಗೆ ಫೋನ್ ಮಾಡಿ? ಸರ್, 2 ದಿನಕ್ಕೆ ಮುಂಚೆ ಹೇಳಿದ್ರು ಅನ್ಸುತ್ತೆ ಸರ್. ಅನ್ಸುತ್ತೆ, ಆಗಿರಬಹುದು. ಈ ರೀತಿ ಮಾತಾಡೋದಕ್ಕೆ ಇದು ಸೀರಿಯಲ್ ಸಿನಿಮಾನೂ ಅಲ್ಲ. ಕೋರ್ಟ್ ಇಲ್ಲಿ ಸ್ಪಷ್ಟವಾಗಿ ಸತ್ಯ ಮಾತ್ರ ಹೇಳಬೇಕು. ಹ್ಞೂ ಸರ್, 2 ದಿನ ಮುಂಚೆ. ಪಕ್ಕನ? ಹೌದು ಸರ್. ಅವ್ರ ನಂಬರಿಂದಾನೆ ಕಾಲ್ ಮಾಡಿ? ಹೌದು ಸರ್. ವೆರಿ ಗುಡ್. ಯುವರ್ ಆನರ್, ಇದು ದೊರೆಸ್ವಾಮಿ ಹಾಗೂ ವಿಕ್ರಾಂತ್ ವಸಿಷ್ಠ ಅವರ ಕಾಲ್ ಲಿಸ್ಟ್. ಆ ಡೀಟೇಲ್ಸ್ ಪ್ರಕಾರ ವಿಕ್ರಾಂತ್ ವಸಿಷ್ಠ ಅವರ ಫೋನಿಂದ ಡ್ರೈವರ್ ದೊರೆಸ್ವಾಮಿ ಅವರ ಫೋನಿಗೆ ಒಟ್ಟು 11 ಕಾಲ್ಸ್ಗಳು ಹೋಗಿದೆ. ಆದರೆ ಅಷ್ಟು ಕಾಲ್ಸ್ಗಳು ಕಡಿಮೆ ಸಮಯದ್ದು, ಅಂದ್ರೆ 15 ರಿಂದ 20 ಸೆಕೆಂಡ್ ಒಳಗಡೆ ಡಿಸ್ಕನೆಕ್ಟ್ ಆಗಿರುವಂಥದ್ದು.
ಅಬ್ಜೆಕ್ಷನ್ ಯುವರ್ ಆನರ್. ಆ 15-20 ಸೆಕೆಂಡಲ್ಲೇ ಮುಗಿಸೋ ಮಾತುಕತೆ ಆಗಿರ್ಬೋದಲ್ಲ ಯುವರ್ ಆನರ್? ಖಂಡಿತವಾಗ್ಲೂ ಆಗಿರುವ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೆ ಆ 3 ಕಾಲ್ಗಳ ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ದೆ. ಮೈ ಲಾರ್ಡ್, ಕೋರ್ಟಿಗೆ ಸಬ್ಮಿಟ್ ಮಾಡಿರುವ ಕಾಲ್ ಡೀಟೇಲ್ಸ್ಗಳು ಒಟ್ಟು ಅಷ್ಟು ಕಾಲ್ಸ್ಗಳಲ್ಲಿ ಯಾವುದೇ ರೀತಿಯಾದ ಸಂಭಾಷಣೆ ನಡೆದೇ ಇಲ್ಲ ಅನ್ನೋದು ಅದರಲ್ಲಿದೆ. ಅಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಮೈ ಲಾರ್ಡ್. ಸರ್ವಿಸ್ ಪ್ರೊವೈಡರ್ ಕೊಟ್ಟಿರುವ ಡೀಟೇಲ್ಸ್ಗಳ ಪ್ರಕಾರ ವಿಕ್ರಾಂತ್ ವಸಿಷ್ಠ್ ಅವರು ಮಾಡಿರುವ ಅಷ್ಟು ಕಾಲ್ಸ್ಗಳು ಬ್ಲಾಂಕ್ ಕಾಲ್ಸ್. ದೊರೆಸ್ವಾಮಿ ಅವರೇ, ಒಂದು ವೇಳೆ ಧ್ರುವ ಅವರು ಆಕ್ಸಿಡೆಂಟ್ ಅಲ್ಲಿ ಸಾಯ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ಅವ್ರ ಕತೆ ಮುಗಿಸಿ ಅಂತ ನಮ್ಗೆ ಸುಪಾರಿ ಸಿಕ್ತು ಸರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಮೈ ಆನರ್. ಮುಂದೆ ಆಮೇಲೆ ಹಾಸ್ಪಿಟಲ್ಗೆ ಬಂದು ನೋಡಿದ್ಮೇಲೆ ಧ್ರುವನ್ ಬಾಡಿ ಇರಲಿಲ್ಲ ಸರ್. ಕಮಾನ್, ಇರ್ಲಿಲ್ಲ ಅಂದ್ರೆ ಏನಂತ? ಯಾರು ತಗೊಂಡು? ಅದನ್ನ ಯಾರಾದ್ರೂ ತಗೊಂಡೋದ್ರ ಅಥವಾ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಆದ್ರೆ ಧ್ರುವನ್ ಬಟ್ಟೆ ಅಲ್ಲಿತ್ತು. ಅಪ್ಪನ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ನಮ್ಗೆ ಅವಮಾನ ಆಗುತ್ತೆ ಸರ್. ಮಾರ್ಕೆಟ್ ಬಿದ್ದೋಗತ್ತೆ. ಒಪ್ಪನ ಕೆಲಸ ಅರ್ಧಕ್ಕೆ ಬಿಟ್ರೆ ನಮ್ಗೆ ಬರ್ಬೇಕಾಗಿರೋ ಅಮೌಂಟು ಬರೋದಿಲ್ಲ ಸರ್. ಎಷ್ಟೇ ಆದ್ರೂ ಹೆಣ, ಅದನ್ನ ಯಾರು ನೋಡಕ್ ಬರಲ್ಲ, ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಅಲ್ಲೇ ಇದ್ದ ಧ್ರುವನ್ ಬಟ್ಟೆನ ಡ್ಯಾಮೇಜ್ ಆಗಿರೋ ಬಾಡಿ ಹತ್ರ ಇತ್ತು. ಯಾರಾದ್ರೂ ಬಂದು ಕೇಳಿದ್ರೆ ಇದೇ ಬಾಡಿ ಅಂತ ತೋರಿಸ್ಬೇಕು ಅಂತ ವಾರ್ಡಬಾಯ್ಗೆ ಎದುರಿಸಿ ಬಂದಿದೆ ಸರ್. ಯುವರ್ ಆನರ್, ಪ್ಲೀಸ್ ಬೇಗ ನೋಟ್ ದಿಸ್ ಪಾಯಿಂಟ್. ಈ ಕೇಸ್ ಯಾವ ವಿಚಾರದ ಮೇಲೆ ಶುರುವಾಯಿತು ಅದಷ್ಟೇ ಅಲ್ಲ, ಆದ್ರ ಒಳಗಡೆ ಇರೋ ಸತ್ಯ ಹೊರಗೆ ತೆಗಿಬೇಕು ಅಂತಾರೆ. ಅನಿವಾರ್ಯವಾಗಿ ಸುತ್ತಿ ಬಳಸಿ ಪ್ರಶ್ನೆಗಳನ್ನ ಕೇಳಬೇಕಾಯ್ತು. ಧ್ರುವ ವಸಿಷ್ಠ್ ಅವರ ಬಾಡಿ ಜೊತೆ ನಡೆದಿರೋ ಯಾವ ವಿಚಾರವೋ ಹಾಸ್ಪಿಟಲ್ ಅವರಿಗೆ ಗೊತ್ತಿಲ್ಲ ಮೈ ಲಾರ್ಡ್. ವಾರ್ಡ್ ಬಾಯ್ ರಿಜಿಸ್ಟರ್ ಅಲ್ಲಿ ಏನ್ ಬರೆದಿದ್ದಾರೋ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಯಾವುದೋ ಮೃತದೇಹಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಇದು ಧ್ರುವ ವಸಿಷ್ಠ್ ಅವರ ಡೆಡ್ ಬಾಡಿ ಅಂತ ಡೆತ್ ಸರ್ಟಿಫಿಕೇಟ್ ಕೂಡ ನೀಡಿದ್ದಾರೆ. ಆದ್ರೆ ಇದರಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅವರ ಇನ್ವಾಲ್ವ್ಮೆಂಟ್ ಖಂಡಿತವಾಗ್ಲೂ ಇಲ್ಲ ಮೈ ಲಾರ್ಡ್. ಸರಿ, ನಿಮ್ಗೆ ಈ ರೀತಿ ಮಾಡಬೇಕು ಅಂತ ಸುಪಾರಿ ಕೊಟ್ಟಿದ್ಯಾರು? ಸರ್, ಅದು ಒಬ್ರು ಲೇಡಿ. ಲೇಡಿ ಯಾರವರು? ಅವ್ರ ಹೆಸರೇನು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಏನಂತ? ನೀವು ನಿಮ್ಗೆ ಕೆಲಸ ಕೊಡೋರ ಹೆಸರನ್ನ ಕೇಳೋದಿಲ್ವಾ, ಅಥವಾ ಅವರು ನಿಮ್ಗೆ ಅವರ ನಿಜವಾದ ಹೆಸರನ್ನ ಹೇಳೋದಿಲ್ವಾ? ಇಲ್ಲ ಸರ್, ಅವ್ರ ಹೆಸರು ಗೊತ್ತಿಲ್ಲ. ಫೋನ್ ಡಿಸ್ಪ್ಲೇಲು ಅವ್ರ ನಂಬರ್ ತೋರಿಸ್ತಿರ್ಲಿಲ್ಲ, ಪ್ರೈವೇಟ್ ನಂಬರ್ ಅಂತ ತೋರಿಸ್ತಿತ್ತು. Objection, my lord. Objection overruled. ಈ ಮಾತನ್ನ ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ? ಯುವರ್ ಆನರ್, ಅಮೂಲ್ಯ ಮಂಜುನಾಥ್ ಅವ್ರನ್ನ ಮತ್ತೆ ಕಟ್ಗಟ್ಟಕ್ಕೆ ಕರೆಸಬೇಕು ಅಂತ ಇಷ್ಟಪಡ್ತೀನಿ ಯುವರ್ ಆನರ್. ಅಮೂಲ್ಯ ಅವರೇ, ಧ್ರುವ ಅವರು ವೇದಾಂತ್ ಮನೆ ಬಿಟ್ಟು ಹೊರಗೆ ಬಂದು ನಿಮ್ಮನೇಲಿದ್ದಾಗ ಆಟೋ ಓಡಿಸ್ತಿದ್ರ? ಹೌದು. ಅಮೂಲ್ಯ ಅವರೇ, ಧ್ರುವ ಅವರು ನಿಮ್ಮ ಮನೇಲಿದ್ದಾಗ ಆಟೋ ಓಡಿಸ್ತಿದ್ರು, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು, ಅಂಗಡಿಲಿ ಕೆಲಸ ಮಾಡ್ತಿದ್ರು, ಪಾಪ ಹಾಗೆ ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ರು.
ಆದ್ರೆ ನಿಮ್ ಯಜಮಾನರು ವೇದಾಂತ್ ಅವ್ರನ್ನ ಎಲ್ಲ ಕೆಲಸಗಳಿಂದ ತೆಗೆಸಾಕಿದ್ರು. ಹೌದೋ ಅಲ್ವೋ? ಹೌದು ಸರ್. ಥ್ಯಾಂಕ್ ಯು ಮೇಡಮ್, ನೀವಿನ್ ಹೋಗ್ಬೋದು. ಸಾರ್ಥಕ್ ಅವರೇ, ಧ್ರುವ ಬಗ್ಗೆ ವೇದಾಂತ್ ಅವ್ರ ಆಟಿಟ್ಯೂಡ್ ಹೇಗಿತ್ತು? ವೇದಾಂತ್ ಅವ್ರಿಗೆ ಫ್ಯಾಮಿಲಿ ಅಂದ್ರೆ ಪ್ರಾಣ. ಮನಸ್ತಾಪ ಆಗಿದ್ ನಿಜ, ಆದ್ರೆ ದ್ವೇಷ ಅಂತೂ ಇರಲಿಲ್ಲ. ಆದ್ರೆ ವೇದಾಂತ್ ಮತ್ತು ಧ್ರುವ ನಡುವೆ ಪ್ರಾಬ್ಲಮ್ಸ್ ಇದ್ದಿದ್ದು ನಿಜ ತಾನೆ? ಹೌದು. ಓಕೆ, ನೀವು ಹೋಗ್ಬೋದು. ಅದ್ಯಾವ್ರೆ, ನಿಮ್ಗೆ ನಿಮ್ಮಣ್ಣ ಧ್ರುವನ್ ಬಗ್ಗೆ ಪ್ರೀತಿ ಇತ್ತಾ? ಇತ್ತು ಸರ್, ಇವಾಗ್ಲೂ ಇದೆ. ಅವ್ನ ನೆನಪನ್ನು ಪ್ರೀತಿ ಮಾಡ್ತೀನಿ. ನಾನ್ ಮಾತ್ರ ಅಲ್ಲ, ವಿಕ್ಕಿ ಅಣ್ಣ, ವೇದಾಂತ್ ಅಣ್ಣ, ಅವರಿಗೂ ಧ್ರುವ ಅಂದ್ರೆ ತುಂಬಾ ಇಷ್ಟ. ನನ್ನ ಹತ್ರ ಕೆಲವು ಫೋಟೋಸ್ ಇದೆ. ಇದು 6 ವರ್ಷಗಳ ಹಿಂದೆ ನಿಮ್ಮ ಮನೇಲಿ ಹಬ್ಬ ಆದಾಗ ತೆಗೆದ ಫೋಟೋಸ್. ಇಲ್ಲಿ ನೋಡಿ. ಇದರಲ್ಲಿ ಧ್ರುವ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾಕೆ? ಸರಿ, ನೀವಿನ್ ಹೋಗ್ಬೋದು. ಯುವರ್ ಆನರ್, ನನಗಿಲ್ಲಿ ಇನ್ನೊಂದು ಸಾಧ್ಯತೆ ಕಾಣ್ತಾ ಇದೆ. ಯಾಕೆ ಮಿಸ್ಟರ್ ವೇದಾಂತೆ ವಿಕ್ರಾಂತ್ ಅವ್ರ ಜೊತೆ ಸೇರ್ಕೊಂಡು ಅವ್ರ ತಮ್ಮ ಧ್ರುವನ ಮುಗಿಸೋ ಸ್ಕೆಚ್ ಹಾಕಿರ್ಬಾರ್ದು ಅಂತ. ಇಲ್ಲ, ಯಾಕಂದ್ರೆ ನನ್ನ ತಮ್ಮನ್ನ ನಾನು ತುಂಬಾ ಪ್ರೀತಿಸ್ತೀನಿ. ನನಗೆ ಅವ್ನು ಸಾಯಿಸೋದಕ್ಕೆ ಯಾವುದೇ ತರದ ಮೋಟಿವ್ ಇಲ್ಲ. ಮೋಟಿವ್ ಇದೆ ಮಿಸ್ಟರ್ ವೇದಾಂತ್. ಆಸ್ತಿನೇ ದೊಡ್ಡ ಉದ್ದೇಶ ಯಾಕಾಗಿರ್ಬಾರ್ದು? ನಾನು ಸಂಪಾದನೆ ಮಾಡಿರುವ ಅಷ್ಟು ಆಸ್ತಿ ನನ್ನ ಸ್ವಯಾರ್ಜಿತ. ಧ್ರುವನಿಗೆ ಆಸ್ತಿ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಸೊ ನೀವ್ ಹೇಳ್ತಿರೋ ಮೋಟಿವ್ ಇದರಲ್ಲಿ ಖಂಡಿತವಾಗ್ಲೂ ಇಲ್ಲ. ಅಂಡ್ ಬೈ ದ ವೇ, ನೀವ್ಯಾಕೆ ಸ್ಟೇಷನ್ಗೆ ಹೋಗಿದ್ರಿ? ನಾನು ಎಲ್ರಿಗೂ ಸಾಂತ್ವನ ಹೇಳೋಣ ಅಂತ ವೇದಾಂತ್ ಮನೆಗೆ ಹೋಗಿದ್ದೆ. ಆದ್ರೆ ವಿಕ್ಕಿ ಸ್ಟೇಷನ್ ಇದ್ದಿದ್ರಿಂದ ನನಗೆ ಅವನ ಹತ್ರ ಮಾತಾಡಕ್ಕಾಗಿರ್ಲಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಸ್ಟೇಷನ್ಗೆ ಹೋಗಿ ಅವನ ಹತ್ರ ಮಾತಾಡಿದೆ. ಸ್ಟೇಷನ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು? ಆದ್ರೆ ಸ್ಟೇಷನ್ ಅಲ್ಲಿ ನನಗೆ ಬೇರೆನೆ ಸತ್ಯ ಗೊತ್ತಾಯ್ತು. ಧ್ರುವನ್ ಬಾಡಿನ ಹಾಸ್ಪಿಟಲ್ ತಂದಾಗ ನೀನ್ ನೋಡಿ, ಆಗ ಮುಖನ ಐಡೆಂಟಿಫೈ ಮಾಡಕ್ ಆಗದೆ ಇರೋ ಕಂಡೀಷನ್ ಅಲ್ಲಿ ಇತ್ತು. ಆದ್ರೆ ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ವಿಕ್ರಾಂತ್ ಧ್ರುವನ್ ಮುಖ ನೋಡಿದಾಗ ಅದು ಜಜ್ಜೋಗಿರೋ ಕಂಡೀಷನ್ ಅಲ್ಲಿ ಏನು ಇರ್ಲಿಲ್ವಂತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಬಂದೆ. ನನ್ನ ಗೆಸ್ಟ್ ಪ್ರಕಾರ ನೀವು ಹಾಸ್ಪಿಟಲ್ ಅಲ್ಲಿ ನೋಡಿದ್ದು ಧ್ರುವನ್ ಬಾಡಿ ಅಲ್ಲ. ಧ್ರುವ ಇನ್ನು ಸತ್ತಿಲ್ಲ ವೇದಾಂತ್, ಅವನ್ನ ಎಲ್ಲೋ ಇಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ವೇದಾಂತ್ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ ಸತ್ತ ವ್ಯಕ್ತಿಯ ದೇಹದ ಫೋಟೋನ ರೀಚೆಕ್ ಮಾಡಿದ್ರು. ಆಗ ಅವರ ರೈಟ್ ಹ್ಯಾಂಡ್ ಅಲ್ಲಿ ಟ್ಯಾಟೂ ಇದ್ದಿದ್ದು ಗೊತ್ತಾಯ್ತು. ಅಲ್ಲಿಗೆ ಬೇರೆ ಯಾವುದೋ ಡೆಡ್ ಬಾಡಿನ ತಂದಿತ್ತು, ಅದು ಧ್ರುವನ ಡೆಡ್ ಬಾಡಿ ಅಂತ ಹೇಳಿ ಮಿಸ್ಲೀಡ್ ಮಾಡಿರೋದು ಖಾತ್ರಿ ಆಗ್ತಿದೆ. ಗಿರಿರಾಜ್ ಎಂಬ ರೌಡಿ ಯಾವುದೋ ಹೆಂಗ್ಸ ಹತ್ರ ದುಡ್ಡು ತಗೊಂಡು ಬಾಡಿನ ಬದಲಾಯಿಸಿದ. ಎಲ್ರೂ ಅದೇ ಬಾಡಿನ ಧ್ರುವನ ಡೆಡ್ ಬಾಡಿ ಅಂತ ನಂಬಿದ್ರು. ಮಿಸ್ಟರ್ ಆದಿತ್ಯ ಅವರೇ, ಥ್ಯಾಂಕ್ ಯು. ಯು ಮೇ ಲೀವ್. ಥ್ಯಾಂಕ್ ಯು. ಮೈ ಲಾರ್ಡ್, ಅಲ್ಲಿಗೆ ಸಿಕ್ಕಿರುವ ಬಾಡಿ ಧ್ರುವ ವಸಿಷ್ಠ ಅವ್ರದ್ದು ಅಲ್ಲ ಅನ್ನೋದು ಅಷ್ಟೇ ನಮಗೆ ಖಾತ್ರಿ ಆಯ್ತು. ಎಲ್ರು ಯಾವ ಬಾಡಿನ ಧ್ರುವ ವಸಿಷ್ಠ ಅಂತ ನಂಬ್ಕೊಂಡಿದಾರೋ ಅದು ಧ್ರುವ ವಸಿಷ್ಠ ಬಾಡಿ ಅಲ್ಲ ಸರ್. ಹಾಸ್ಪಿಟಲ್ ಬಂದು ನೋಡಿದಾಗ ಬಾಡಿ ಇರ್ಲಿಲ್ಲ ಸರ್, ಅವ್ನ ಬಟ್ಟೆಗಳು ಮಾತ್ರ ಅಲ್ಲಿತ್ತು. ಆದ್ರೆ ಧ್ರುವ ಬದುಕಿದಾರ, ಸತ್ತಿದಾರ? ಬದುಕಿದ್ರೆ ಎಲ್ಲಿದ್ದಾರೆ? ಅವರ ಕಂಡೀಷನ್ ಹೇಗಿದೆ? ಹೀಗೆ ಸಾಕಷ್ಟು ಕ್ವೆಶ್ಚನ್ಸ್ಗಳು ನಮ್ಮನ್ನ ಕಾಡ್ತಾನೆ ಇತ್ತು. ಮೈ ಲಾರ್ಡ್, ಆದ್ರೆ ನಿನ್ನೆ ಬಂದ ಒಂದು ಫೋನ್ ಕಾಲ್ ಈ ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನ ತಂದುಕೊಟ್ಟಿದೆ. ಯಾರು ಕಾಲ್ ಮಾಡಿದ್ದು? ಶ್ರೀಧರ್ ವಸಿಷ್ಠ, ಧ್ರುವ ವಸಿಷ್ಠ ಅವರ ತಂದೆ. ಅವ್ರನ್ನ ವಿಟ್ನೆಸ್ ಬಾಕ್ಸಿಗೆ ಕರೆಸಿ ವಿಚಾರಣೆ ಮಾಡೋದಕ್ಕೆ
ಅನುಮತಿ ಕೊಡಬೇಕು ಅಂತ ನಿಮ್ಮನ್ನ ಕೇಳ್ಕೊತೀನಿ ನಾನು. ಪ್ರೊಸೀಡ್. ಮಚ್ ಒಬ್ಲೈಜ್ಡ್. ಶ್ರೀಧರ್ ವಸಿಷ್ಠ, ಇದ್ರ ಮೇಲೆ ಕೈ ಇಟ್ಟು ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೇನು ಹೇಳಿಲ್ಲ ಅಂತ ಪ್ರಮಾಣ ಮಾಡಿ. ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ. ಇಷ್ಟು ದಿನ ಧ್ರುವ ವಸಿಷ್ಠ ಅವ್ರನ್ನ ಸೀಕ್ರೆಟ್ ಆಗಿ ಯಾಕೆ ಇಟ್ಟಿದ್ರಿ? ಹಾಗೆ ನಿಮ್ಮ ಮಗ ಧ್ರುವ ವಸಿಷ್ಠ ಅವರ ಆಕ್ಸಿಡೆಂಟ್ ವಿಚಾರವಾಗಿ ನಿಮ್ಗೆ ಏನೇನು ಗೊತ್ತು ಅದನ್ನ ಘನ ನ್ಯಾಯಾಲಯಕ್ಕೆ ವಿವರವಾಗಿ ತಿಳಿಸ್ಕೊಡಿ. ಮಹಾಸ್ವಾಮಿ, ನನ್ನ ಮಗ ಧ್ರುವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಸೊಸೆ ಅಮೂಲ್ಯ ಫೋನ್ ಮಾಡಿ ಹೇಳಿದ್ಲು. ಅಮೂಲ್ಯ ಹೇಳು. ಆಕ್ಸಿಡೆಂಟಾ? ನನ್ನ ಮಗನ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು, ಆದ್ರೆ ಅವನ್ ಸತ್ತಿರ್ಲಿಲ್ಲ. ಅವನು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದ. ಅಲ್ಲೇ ಇದ್ದ ಇಬ್ಬರು ರೌಡಿಗಳು ಫೋನಲ್ಲಿ ಅವರು, ಹಲೋ ಮೇಡಮ್, ಧ್ರುವ ವಸಿಷ್ಠ ಅವ್ರನ್ನ ಈಗಷ್ಟೇ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಮನೆಯವ್ರು ಬರೋ ಅಷ್ಟರಲ್ಲಿ ಅವ್ರ ಉಸಿರನ್ನ ನಿಲ್ಲಿಸ್ಬಿಡ್ತೀನಿ. ಅಲ್ಲಿಗೆ ನನ್ನ ಮಗನ ಆಕ್ಸಿಡೆಂಟ್ ಹಿಂದೆ ಯಾರೋ ಒಬ್ಳು ಕೆಟ್ಟ ಹೆಂಗ್ಸಿದ್ದಾಳೆ ಅಂತ ನನಗೆ ಗೊತ್ತಾಯ್ತು. ಹಾಗೆ ಕೊಲೆ ಪ್ರಯತ್ನ ಮತ್ತು ಸುಳ್ಳು ಸಾಕ್ಷಿಯನ್ನು ನೀಡಿ ಈ ನ್ಯಾಯಾಲಯದ ದಿಕ್ಕು ತಪ್ಪಿಸಲು ಪ್ರಯತ್ನ ಮಾಡಿದಂತ ಡ್ರೈವರ್ ಮತ್ತು ಆ ಬಾಡಿಗೆ ಗೂಂಡಾಗಳಿಗೆ 6 ತಿಂಗಳು ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಈ ನ್ಯಾಯಾಲಯವು ನೀಡುತ್ತಿದೆ. ಅದೇ ರೀತಿ ಈ ಧ್ರುವ ವಸಿಷ್ಠ ಅವರ ಮೇಲೆ ನಡೆದಿರತಕ್ಕಂತ ಹತ್ಯೆ ಪ್ರಕರಣದಲ್ಲಿ ಈ ನ್ಯಾಯಾಲಯವು ಹೆಚ್ಚಿನ ತನಿಖೆ ನಡೆಸಲು ಆದೇಶ ನೀಡುತ್ತಿದೆ. ಇನ್ನು ಎಷ್ಟು ದಿನ ಅಂತ ಅದೇ ವಿಷಯ ಯೋಚನೆ ಮಾಡ್ತಾ ಕೂತಿರ್ತೀಯ? ಆಗಿದಾಗೋಯ್ತು, ಬಾಪುಟ ಊಟ ಮಾಡ. ನಂಗೆ ಹಸುವಿಲ್ಲಮ್ಮ, ನೀನ್ ಹೋಗ್ ಮಾಡು. ಅಯ್ಯೋ ಶಿವನೇ, ಹಸುವಿಲ್ಲ ಅಂದ್ರೆ ಹೇಗೆ? ನೀನ್ ಸರಿಯಾಗಿ ಊಟ ಮಾಡಿ ಎಷ್ಟು ದಿನ ಆಗಿದೆ ಅಂತ ಗೊತ್ತಿದ್ಯಾ? ಎಷ್ಟ್ ದಿನ ಆದ್ರೇನು, ಇನ್ನ ಜೀವಂತವಾಗೇ ಇದೀನಲ್ವಾ? ನಿಂಗ್ ಬೇಕಿದ್ರೆ ನೀನ್ ಹೋಗ್ ಮಾಡು. ಬಲ್ವಂತ ಮಾಡೋದಕ್ಕೆ ನಾನು ಇನ್ನ ಚಿಕ್ಕ ಮಗುನ. ನಿಂಗೆ ಹಸುವಾಗಿದ್ರೆ ಊಟ ಮಾಡಮ್ಮ. ನಂಗೆ ಹಸುವಾದಾಗ ನಾನು ಹೋಗಿ ಊಟ ಮಾಡ್ತೀನಿ. ಏನ್ರಿ? ನಮ್ ರಾಜ ಸತ್ತಿಲ್ಲ ಪರಿ, ಬದುಕಿದ್ದಾನೆ. ಒಂದ್ ನಿಮಿಷ, ನೀವೇನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ನಿಜಾನೇ ಹೇಳ್ತಾ ಇದ್ದೀನಿ ಪರಿ, ನಮ್ ರಾಜ ಬದುಕಿದ್ದಾನೆ. ಅವನ್ ಜೀವಕ್ಕೆ ಏನು ಅಪಾಯ ಆಗಿಲ್ಲ. ಏನ್ರಿ ನೀವ್ ಹೇಳ್ತಿರೋದು? ನಮ್ ರಾಜ ಇಲ್ಲ ಅಂತ ಹೇಳಿ ಸುದ್ದಿ ಬಂದಾಗ
ಅದು ಸುಳ್ಳಾಗಿರ್ಲಿ, ಏನಾದ್ರೂ ಪವಾಡ ನಡೆದು ಅವನು ಮತ್ತೆ ಬದುಕು ಬರ್ಲಿ ಅಂತ ಬೇಡ್ಕೊಂಡಿದ್ದೆ. ಈಗ ನೀವು ಅಂಥದ್ದೇ ಒಂದು ಸುದ್ದಿ ಕೊಡ್ತಿದ್ದೀರಾ. ಆದ್ರೆ ನಮ್ ರಾಜ ಬದುಕಿದಾನ? ದೇವ್ರ ದೊಡ್ಡವನ ಪರಿ ನಮ್ ರಾಜನ ಉಳಿಸ್ಬಿಟ್ಟ. ನಮ್ಮೆಲ್ಲರೂ ಕೂಗು ಆ ದೇವ್ರನ್ನ ತಲುಪಿದೆ ಅನ್ಸುತ್ತೆ. ನಮ್ ರಾಜ ಇಲ್ಲ ಅಂತ ಸುದ್ದಿ ಕೇಳಿದಾಗ ನನ್ನಿಂದ ನಂಬೋಕೆ ಆಗ್ಲಿಲ್ಲ. ಈಗ ಅವನು ಮತ್ತೆ ಬದುಕು ಬಂದಿದ್ದಾನೆ ಅಂತಂದ್ರೆ ಅದು ವಿಚಿತ್ರ ಅನ್ನಿಸ್ತಿದೆ. ಇದೆಲ್ಲ ಹೇಗ್ರಿ ಆಯ್ತು? ನಂಬಲೇಬೇಕು ಪರಿ, ನೀನ್ ಹೇಳ್ದಾಗೆ ವಿಚಿತ್ರನೇ, ಆದ್ರೆ ಸತ್ಯ. ಖುದ್ದಾಗಿ ಬೀಗ್ರೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಇದ್ರ ಮೇಲೆ ಇನ್ನು ಅನುಮಾನ ಏನ್ ಬಂತು? ಅನುಮಾನ ಅಂತಲ್ಲ, ಅವನ್ ದೇಹ ಸಿಕ್ಕಿ ಇದು ರಾಜಂದೇ ಅಂತ ಗೊತ್ತಾದ್ಮೇಲೆ ತಾನೆ ವೇದಾಂತ ಅದನ್ನ ಆಸ್ಪತ್ರೆಗೆ ದಾನ ಮಾಡಿದ್ದು. ದಾನ ಮಾಡಿದ್ದೇನೋ ನಿಜ ಪರಿ, ಆದ್ರೆ ಅದು ನಮ್ ರಾಜನ್ ದೇಹ ಆಗಿರ್ಲಿಲ್ವಂತೆ, ಬೇರೆ ಯಾರ್ದೋ ದೇಹ ಅಂತೆ. ಅಂದ್ರೆ ಅಪಘಾತ ಆದಾಗ ನಮ್ ರಾಜನ್ ಜೀವ ಹೋಗಿರ್ಲಿಲ್ವಂತೆ. ಬಲವಾದ ಗಾಯ ಆಗಿದ್ದೊಂದು ಬಿಟ್ರೆ ಜೀವಕ್ಕೇನೂ ಅಪಾಯ ಆಗಿರ್ಲಿಲ್ವಂತೆ. ಅಷ್ಟೇ ಅಲ್ಲ ಪರಿ, ಇವತ್ತು ರಾಜನ್ನ ಕೋರ್ಟ್ಗೂ ಕರ್ಕೊಂಡ್ ಬಂದಿದ್ರಂತೆ. ಹಲೋ ಗುರುಜಿ, ನಮಸ್ಕಾರ. ನಮ್ಮ ಮಗನಿಗೆ ನಿಮ್ಮ ಆಶ್ರಮದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಾಯ್ತು. ಅವನನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ನಾನು ಸದ್ಯದ್ರೆ ಅಲ್ಲಿ ಬರ್ತೀನಿ ಗುರುಜಿ. ಈಗ ತುಂಬಾ ಚೆನ್ನಾಗಿದ್ದಾನೆ ಗುರುಜಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಸರಿ ಗುರುಜಿ, ಆಯ್ತು, ನಮಸ್ಕಾರ. ಡಾಕ್ಟರ್, ಧ್ರುವನ್ ಕಂಡೀಷನ್ ಈಗ ಹೇಗಿದೆ? ಅವ್ನು ಮುಂಚೆಗಿನ್ನ ಇವಾಗ ಬೆಟರ್ ಆಗಿದೆ ಅಂತಾನೆ. ಡಾಕ್ಟರ್, ಧ್ರುವ ಮೊದ್ಲಿನ ತರ ಆಗ್ತಾನಲ್ವಾ? ಡಾಕ್ಟರ್, ರಾಜಣ್ಣಂಗೆ ಏನ್ ಕೇಳಿದ್ರು ಯಾವ್ದಕ್ಕೂ ಆನ್ಸರ್ ಮಾಡಲ್ಲ. ಏನಾಗಿದೆ ಅವ್ರಿಗೆ? ಎಲ್ಲ ಬೇಗ ಸರಿ ಹೋಗುತ್ತೆ ಅಲ್ವಾ? ಡಾಕ್ಟರ್, ಧ್ರುವನ್ ಕಂಡೀಷನ್ ಹೀಗೆ ಇರಲ್ಲ ಅಲ್ವಾ? ಒಂದ್ ನಿಮಿಷ, ನೀವೆಲ್ಲರೂ ಹೀಗೆ ಡಾಕ್ಟರ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಅವ್ರು ಏನಂತ ಉತ್ತರ ಕೊಡ್ತಾರೆ? ಡಾಕ್ಟರ್, ನೀವ್ ಹೇಳಿ ಡಾಕ್ಟರ್. ಈಗಲೇ ಏನು ಹೇಳಕ್ಕಾಗಲ್ಲ. ಅವ್ರಿಗೆ ಬರೀ ಕೈಕಾಲಿಗೆ ಮಾತ್ರ ಅಲ್ಲ, ತಲೆಗೂ ಬಲವಾದ ಪೆಟ್ಟು ಬಿದ್ದಿದೆ. ಅದಕ್ಕೆ ಅವರು ಮಾತಾಡೋ ಶಕ್ತಿ ಕಳ್ಕೊಂಡಿದ್ದಾರೆ. ಡಾಕ್ಟರ್, ಧ್ರುವ ಹಾಗಾದ್ರೆ ಮುಂದೆ ಮಾತಾಡೋದಿಕ್ಕೆ ಆಗಲ್ಲ. ಟೆನ್ಷನ್ ಮಾಡ್ಕೋಬೇಡಿ ವೇದಾಂತ್, ನೀವು ಭಯಪಡೋ ಅಗತ್ಯ ಇಲ್ಲ. ನಿಮ್ಗೆ ಒಂದು ಗುಡ್ ನ್ಯೂಸ್ ಇದೆ. ಕೆಲವೊಂದು ಪಾಸಿಟಿವ್ ಸಿಂಪ್ಟಮ್ಸ್ ಇದೆ. ಈ ಸ್ಲೋಲಿ ರಿಕವರಿಂಗ್. ಇಮಿಡಿಯೇಟ್ ಆಗಿ ಸಿಕ್ಕಿರೋ ಟ್ರೀಟ್ಮೆಂಟ್ಗೆ ಇವರು ಸ್ಪಂದಿಸಿದ್ದಾರೆ. ನಾವು ಕೂಡ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಅದಕ್ಕೂ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇವರು ಖಂಡಿತ ರಿಕವರಿ ಆಗ್ತಾರೆ. ಆದ್ರೆ ಪ್ರೋಸೆಸ್ ಆಫ್ ರಿಕವರಿ ಸ್ವಲ್ಪ ಸ್ಲೋ ಆಗಿರುತ್ತೆ ಅಷ್ಟೇ. ಸ್ಲೋ ಅಂದ್ರೆ ಯಾವ ತರ ಡಾಕ್ಟರ್? ಈಗಲೇ ಏನು ಅಂತ ಹೇಳಕ್ಕಾಗಲ್ಲ. ನೀವು ಮಾತಾಡೋದು, ನೀವು ನಡೆದಾಡೋದು ಎಲ್ಲ ಇವ್ರಿಗೆ ಗೊತ್ತಾಗುತ್ತೆ. ಆದ್ರೆ ರೆಸ್ಪಾಂಡ್ ಮಾಡಕ್ಕಾಗಲ್ಲ. ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಯಾವ್ದು ಇಲ್ವಾ ಡಾಕ್ಟರ್? ಇಂಥ ವಿಚಾರದಲ್ಲಿ ಇಮಿಡಿಯೇಟ್ ರಿಸಲ್ಟ್ ಬೇಕು ಅಂದ್ರೆ ಆಗಲ್ಲ. ಅವ್ರಿಗಾಗಿರೋ ಡ್ಯಾಮೇಜ್ಗೆ ಇಷ್ಟು ಬೇಗ ಚೇತರಿಸ್ಕೊಂಡಿದಾರಲ್ಲ, ಅದೇ ಒಂದು ಮಿರಾಕಲ್. ನೀವೆಲ್ಲ ಪೇಷನ್ಸ್ ಇಂದ ಕಾಯಲೇಬೇಕು. ಅದ್ರ ಜೊತೆಗೆ ಇವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಬೇಜಾರಾಗ ಅಂತ ಹಳೆ ವಿಷಯಗಳನ್ನ ಇವ್ರ ಹತ್ರ ಮಾತಾಡಬೇಡಿ. ಆದಷ್ಟು ಖುಷಿಯಿಂದ ನೋಡ್ಕೊಳ್ಳಿ. ಧ್ರುವನ್ಗೆ ಏನಾದ್ರು ಬೇಕಾದ್ರೆ ನಿಮ್ಗೆ ವಿಸಲ್ ಹುಡುಕ್ ಕರಿಬೇಕಾ? ಅವಾಗ ನೀನ್ ಬರ್ತೀಯಾ? ಇಲ್ಲ ಗಜ, ಹೌದಲ್ಲ, ಮರ್ತು ಬಿಟ್ಟಿದೆ. ಹೌದು, ಇವನ್ಗೇನಾದ್ರೂ ಬೇಕಿದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಡೋಂಟ್ ವರಿ ಅಣ್ಣ, ಧ್ರುವನ ಇನ್ಮೇಲೆ ನಾನ್ ನೋಡ್ಕೊಳ್ತೀನಿ. ಧ್ರುವ ನೋಡ್ಕೊಳ್ಳೋ ಜವಾಬ್ದಾರಿ ಇನ್ಮೇಲೆ ನಂದು. ಅವ್ನ್ ಬೇಕು ಬೇಡಗಳನ್ನ ನೋಡ್ಕೊಳ್ಳೋದು ನಾನೇ. ಪ್ರತಿ ಅರ್ಧ ಗಂಟೆಗೆ ಬಂದು ಊಟ ತಿಂಡಿ ಕೊಟ್ಟು ಯೋಗಕ್ಷೇಮ ನೋಡ್ಕೊಳ್ತೀನಿ. ಸೂಪರ್ ಅದಕ್ಕೆ
ಆದ್ರೂ ಒಂದ್ ಡೌಟ್, ರಾಜ್ ಅಣ್ಣಂಗ್ ಹಶ್ವಾಗಿದೆ, ಬಾಯಕ್ಕೆ ಆಗ್ತಿದೆ ಅಂತೆಲ್ಲ ಹೇಗ್ ಗೊತ್ತಾಗುತ್ತೆ? ಧ್ರುವನ್ಗೆ ಯಾವಾಗ ಹಸಿವಾಗುತ್ತೆ, ಬಾಯಾರಿಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತಮ್ಮ. ಇನ್ಮೇಲೆ ಧ್ರುವನ್ ಊಟ ತಿಂಡಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವ್ಯಾರು ಯೋಚನೆ ಮಾಡಬೇಡಿ. ನಿಮ್ಗೆ ಗೊತ್ತಾಗತ್ತೆ? ಆದ್ಯ, ತಾಯಿ ಮನಸ್ಸಿಗೆ ತನ್ನ ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ಅಲ್ವಾ ಆ ಸ್ಥಾನಕ್ಕೆ ಅಷ್ಟು ದೊಡ್ಡ ಗೌರವ ಕೊಡೋದು. ವೇದಾಂತ್, ಆದ್ರೆ ವೈಜಯಂತಿ ಅಮ್ಮವರು ಧ್ರುವನ್ ಹೆತ್ತಮ್ಮ ಅಲ್ವಲ್ಲ? ಒಬ್ಬನಿಗೆ ಅಲ್ಲಪ್ಪ, ಈ 4 ಜನಕ್ಕೂ ನಾನೇ ಹೆತ್ತ ತಾಯಿ. ದುರಾದೃಷ್ಟ, ನಾನೇ ನಿಮ್ ಹೆತ್ತ ತಾಯಿ ಅಂತ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಅಂತ ಇದೇ ತರ ನಾಟಕ ಮಾಡ್ತೀರಾ ಅತ್ತಿಗೆ? ಇವಾಗ್ಲೇ ಗೊತ್ತಾಗ್ತಾ ಇದೆ ನೀವೇ ಅವ್ರ ತಾಯಿ ಅಂತ. ಸತ್ಯನ ಒಪ್ಕೊಂಡ್ಬಿಡಿ. ಹೆತ್ತ ತಾಯಿಗೆ ಗೊತ್ತಾಗ್ಬೇಕು ಅಂತ ಏನೂ ಇಲ್ಲ ಸರ್. ಮಕ್ಕಳನ್ನ ಹೆತ್ತಿರೋ ಯಾವ ತಾಯಿಗಾದ್ರೂ ಅದು ಗೊತ್ತಾಗುತ್ತೆ. ಎಲ್ಲಾರ ತಾಯಂದ್ರ ಹೃದಯ ಒಂದು, ಅವ್ರ ಪ್ರೀತಿಗೆ ಬೇರೆ ಹೋಲಿಕೆನೇ ಇಲ್ಲ. ಸೊ ವೈಜಯಂತ್ ಅಮ್ಮನ್ಗೂ ಮಕ್ಳಿರೋದ್ರಿಂದ ಧ್ರುವನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಒಡ ಹುಟ್ಟದವ್ರಿಗೆ ತಮ್ಗೇನ್ ಬೇಕು ಏನ್ ಬೇಡ ಅನ್ನೋದು ಚೆನ್ನಾಗುತ್ತೆ. ಈಗ ನಾವೆಲ್ಲ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ, ನಮಗೇನ್ ಬೇಕು ಏನ್ ಬೇಡ ಅನ್ನೋದು ನಮ್ಮ ಪ್ರತಿಯೊಬ್ಬರಿಗೂ ಚೆನ್ನಾಗುತ್ತೆ. ಹಾಗೆ ಸ್ವಲ್ಪ ಫೀಲ್ ಮಾಡ್ಕೊಂಡು ನೋಡಿದ್ರೆ ಧ್ರುವನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸುಹಾಸಿನಿ, ನಿಂಗೊಂದು ವಿಷಯ ಹೇಳ್ಬೇಕಿತ್ತು. ನಮ್ಮ ಮನೇಲಿರೋ ಸಮಸ್ಯೆ ಎಲ್ಲ ಸರಿಯಾದ್ರೆ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ನೀನ್ ದರ್ಶನಕ್ಕೆ ಬರ್ತೀವಿ ಅಂತ ನಮ್ಮ ಮನೆ ದೇವರಲ್ಲಿ ಹರಕೆ ಕಟ್ಕೊಂಡಿದ್ದೆ. ನೀ ನೋಡಿದ್ರೆ ಒಬ್ಳೆ ಹೋಗಿ ಬಂದಿದ್ಯಾ. ಈಗೆಲ್ಲ ಸರಿ ಹೋಗಿದೆ ಅಲ್ವಾ? ನಾವು ಧ್ರುವನ್ ಕರ್ಕೊಂಡು ಮನೆಯವರೆಲ್ಲ ಹೋಗಿ ನಮ್ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣವಾ? ಸುಹಾಸಿನಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ ಶ್ರೀಧರ್. ನನ್ ಮಾತು ನಿಂಗೆ ಕೇಳಿಸ್ಲಿಲ್ಲ ಅನ್ಸುತ್ತೆ ಸುಹಾಸಿನಿ. ನಮ್ಮಿಬ್ರು ಮಕ್ಕಳು ಮನೆಗ್ ಬಂದ್ರೆ ನಿನ್ ದರ್ಶನಕ್ಕೆ ಬರ್ತೀನಿ ಅಂತ ನಮ್ಮ ಮನೆ ದೇವರಲ್ಲಿ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಈಗ ಹೋಗಿ ಬರೋಣ ಅನ್ನಿಸ್ತಿದೆ. ಏನಂತೀಯ? ಯಾರು ನಿಮ್ಮ ಮಕ್ಕಳು? ಇದೇನ್ ಸುಹಾಸಿನಿ ಈ ತರ ಕೇಳ್ತಾ ಇದ್ಯಾ? ಇಡೀ ಮನೇಲಿ ಸಂಭ್ರಮ ನಡೀತಾ ಇದೆ, ನಿನ್ ಮುಖದಲ್ಲಿ ಒಂಚೂರು ಖುಷಿನೇ ಕಾಣ್ತಾ ಇಲ್ವಲ್ಲ? ಅಲ್ಲ ಶ್ರೀಧರ್, ಎಲ್ಲ ಗೊತ್ತಿದ್ದು ನನ್ನ ಹತ್ರ ವಿಷಯ ಯಾಕೆ ಮುಚ್ಚಿಟ್ರೆ? ಧ್ರುವ ಸತ್ತೇ ಹೋಗ್ಬಿಟ್ಟ ಅಂತ ನಾನು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಹೌದಾ? ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇನ್ನೇನು ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡ್ರ? ಲಿಟ್ರಲಿ ನಾನು ಬ್ಲಾಂಕ್ ಆಗ್ಬಿಟ್ಟೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ದೊಡ್ಡ ಶಾಕ್ ನನಗೆ. ಅಷ್ಟು ಶಾಕಲ್ಲಿದ್ದವಳು ಈಗ ಯಾಕೆ ಡಲ್ ಆಗಿದ್ಯಾ? ಯಾರು ನಿನ್ ಮಕ್ಕಳು ಅಂತ ಕೇಳ್ತೀಯ. ಧ್ರುವ ಸತ್ತೋಗಿರೋ ವಿಷಯ ಕೇಳಿ ಬ್ಲಾಂಕ್ ಆಗಿದ್ದೆ ಅಂತ್ಯ. ಈಗ ಅವ್ನು ವಾಪಸ್ ಬಂದ್ರು ನಿನ್ ಮುಖದಲ್ಲಿ ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ವಲ್ಲ? ಯಾಕೆ? ಏನ್ ನಡೀತಿದೆ ನಿನ್ ಮನ್ಸಲ್ಲಿ? ನೀನ್ ಯಾಕೆ ಹರಳೆಣ್ಣೆ ಕುಡ್ದೋ ತರ ಆಗ್ತಾ ಇದೆಯಾ? ಕಮಾನ್ ಶ್ರೀಧರ್, ವ್ಯಂಗ್ಯ ಮಾಡಬೇಡಿ. ನಾನು ಖುಷಿಯಾಗೇ ಇದ್ದೀನಿ. ಖುಷಿಯಾಗಿಲ್ಲ ಅಂತ ಯಾರು ಹೇಳಿದ್ರು? ಆದ್ರೆ ವಿಷಯ ಅದಲ್ಲ. ನೀವು ಮೊದಲೇ ಹೇಳಿದಿದ್ರೆ ವಸಿಷ್ಠ ಫ್ಯಾಮಿಲಿ ಬಗ್ಗೆ ಊರು ತುಂಬಾ ಗುಲ್ಲಾಗ್ತಿರ್ಲಿಲ್ಲ. ವಿಕ್ರಾಂತ್ ಜೈಲು ಕೂಡ ಹೋಗ್ತಿರ್ಲಿಲ್ಲ. ನಾನು ಅದೇ ಬೇಜಾರ್ನಲ್ಲಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ವಿಷಯ ತಿಳಿಸೋದಕ್ಕಿಂತ ಹೆಚ್ಚಾಗಿ ಧ್ರುವನ ಉಳಿಸ್ಕೊಳ್ಳೋದು ಮುಖ್ಯ ಆಗಿತ್ತು. ವಿಷಯ ಗೊತ್ತಾಗಿದ್ರು ಯಾರು ಏನೂ ಮಾಡಕ್ಕಾಗ್ತಿರ್ಲಿಲ್ಲ. ಏನಾಗ್ತಿತ್ತೋ ಬಿಡ್ತಿತ್ತು, ಕೊನೆ ಪಕ್ಷ ಮನಸ್ಸಿಗೆ ನೆಮ್ಮದಿ ಆದ್ರೂ ಇರ್ತಿತ್ತು. ಧ್ರುವನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಾನು ದಿನ ಕಣ್ಣೀರಲ್ಲಿ ಕೈ ತೊಳೆದಿದ್ದೀನಿ ಗೊತ್ತಾ? ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ, ನಿಮಗೂ ಅರ್ಥ ಆಗಲ್ಲ ಬಿಡಿ. ನಿನ್ ಬಗ್ಗೆ
ಆದ್ಯ ಎಲ್ಲ ಹೇಳಿದ್ಲು ಸುಹಾಸಿನಿ. ನೀನು ಬಿಚ್ಚಿರೋ ಮುಡಿ ಕಟ್ಟಲ್ಲ, ಧ್ರುವನ್ ತಿಥಿ ಕಾರ್ಯನೂ ಮಾಡಲ್ಲ ಅಂದಂತೆ, ಹೌದಾ? ಹೌದು, ನೋವಾಗುತ್ತೆ. ಹೊಟ್ಟೆಲಿ ಬೆಂಕಿ ಬಿದ್ದಾಗಿತ್ತು. ಧ್ರುವ ಬದುಕಿ ವಿಕ್ರಾಂತ್ ಕೇಸಿಂದ ಆಚೆ ಬಂದಾಯ್ತು. ಲಕ್ ಚೆನ್ನಾಗಿದೆ. ಬದುಕಿ ಬಂದಿರೋನ್ ಬಾಯಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಜೈಲಲ್ಲಿರ್ಬೇಕಿತ್ತು. ಯಾರಿಗ್ ಗೊತ್ತು, ಕೋಪದಲ್ಲಿ ಜೈಲಿಗೆ ಕಳಿಸ್ದೆ ಸೀದಾ ಕೈಲಾಸಕ್ಕೆ ಸೇರಿಸಿದ್ರು ಆಶ್ಚರ್ಯ ಇರುತ್ತೆ. ಹಾಯ್ ಆಂಟಿ, ಏನ್ ಇಷ್ಟೊಂದು ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಅದ್ ಸರಿ, ಲೆಕ್ಕಾಚಾರ ಮಿಸ್ ಆಯ್ತು ಅಂತ ಅನ್ಸ್ತಿಲ್ವಾ? ಲೆಕ್ಕಾಚಾರನ? ಏನದು? ಇಷ್ಟೊತ್ತಿಗೆ ಆಗ್ಲೇ ನಿಮ್ಗೆ 1, 3, 6, 9 ತಿಂಗಳು. ಏನದು? ಸರಿ, ಏನಿಲ್ಲ ಬಿಡಿ. ಏನು ಅಂದ್ರೆ, ನೋಡ್ರಿ ಇಲ್ಲಿ ಮಗು ಎಷ್ಟು ಕ್ಯೂಟ್ ಆಗಿದೆ. ರೀ, ನಿಮ್ಗೆ ಹೇಳಿದೀನಿ ನೋಡ್ರಿ, ಮಗು ಎಷ್ಟು ಕ್ಯೂಟ್ ಆಗಿದೆ. ಓಕೆ ಬಿಡಿ, ಆಯ್ತು, ನೀವು ಮಾಡಿ, ಕೆಲಸ ಮಾಡಿ. ಇಂಟಿ ನೋಡ್ರಿ ಹೆಂಗಿದೆ ಇದು. ಅಲ್ಲ, ಈ ತರ ಎಲ್ಲ ಆಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಾಚ್ಕೊಂಡ್ರೆ ಶೃಂಗಾರದ ಸಮಯ ಬರಲ್ಲ. ಹೊಂಗೆ ಮರ ಹೂ ಬಿಡಲ್ಲ. ನಿಮ್ಗೆ ಅರ್ಥ ಮಾಡ್ಸೋಕ್ ಟ್ರೈ ಮಾಡ್ತಾ ಇದೀನಿ ಅಷ್ಟೇ. ನನಗೆ ನಿಮ್ಮನ್ನ ಈ ರೀತಿ ನೋಡಕ್ ಇಷ್ಟ. ಹೋಗಿ ನೋಡಿ ನೀವು. ಹಾಗಾದ್ರೆ ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಆಯ್ತು. ನಿಮ್ಗೆ ಓಕೆನಾ? ಧ್ರುವ, ಬರ್ತಾ ಬರ್ತಾ ನಮ್ಮ ಅಗ್ರಜ ಅಣ್ಣಯ್ಯ ಪಿಕ್ಚರ್ ಅಲ್ಲಿರೋ ರವಿಚಂದ್ರನ್ ಕ್ಯಾರೆಕ್ಟರ್ ತರನೇ ಆಗ್ತಾ ಇದ್ದಾನೆ. ಆ ಸುವಾಸಿನಿ ವಿಷ ಕೊಟ್ರು ಅವನ್ ಪಾಲ್ಗೆ ಅದು ಹಾಲು. ಕಾಲ್ ಹತ್ರ ಬಿಡಬೇಕಾಗಿರೋನ್ನ ತಲೆ ಮೇಲೆ ಎತ್ತು ಮೆರೆಸ್ತಾ ಇದ್ದಾನೆ. ಬೇರೆದೆಲ್ಲ ಅವನ್ಗೆ ಕಣ್ಸನ್ನೆಲೆ ಅರ್ಥ ಆಗೋಗುತ್ತೆ. ಆದ್ರೆ ಸುವಾಸಿನಿ ಮ್ಯಾಟ್ರ್ ಏನೇ ಬಂದ್ರು ಅವನ್ಗೇನು ಕಾಣಿಸಲ್ಲ. ಎಲ್ಲ ಕಾರಣ ಸುವಾಸಿನಿ ಅಂತ ಇಡೀ ಜಗತ್ತೇ ಹೇಳುತ್ತೆ. ಆದ್ರೆ ಅವನು ಗೊತ್ತಿಲ್ಲ ಅಂತ ಯಾರಾದ್ರೂ ನಂಬ್ತಾರ? ಧ್ರುವ, ನೀನು ಸತ್ತು ಬದುಕಿದ್ಯಾ. ನಾನು ಜೈಲು, ಕೋರ್ಟು, ಕಟ್ಕಟೆ ಎಲ್ಲ ನೋಡ್ಬಿಟ್ಟೆ. ಒಂಥರದಲ್ಲಿ ಯೋಚನೆ ಮಾಡಿ ನೋಡಿದ್ರೆ ಯಾರು ಬೇಕಿದ್ರು ಇದಕ್ಕೆಲ್ಲ ಕಾರಣ ಸುವಾಸಿನಿನೇ ಅಂತಾರೆ, ನಮ್ಮ ಅಗ್ರಜನ್ ಬಿಟ್ಟು. ಯಾಕೆಂದ್ರೆ ಅವನಿಗೆ ಅವಳ ಮೇಲಿರೋ ಅಪಾರವಾದ ಪ್ರೀತಿ, ಗೌರವ. ಹೇಗಾದ್ರೂ ಮಾಡಿ ಅವನಿಗೆ ಇದನ್ನೆಲ್ಲ ಗೊತ್ತು ಮಾಡಿಸ್ಬೇಕು. ಇಲ್ಲಾಂದ್ರೆ ಸಂಪೂರ್ಣವಾಗಿ ಮುಳುಗೋಗ್ಬಿಡ್ತಾನೆ. ಅವ್ರಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಹಾರೈಕೆ ಅಲ್ವಾ? ಅದನ್ನ ಇಲ್ಲಿಂದಲೂ ಬಯಸಿದ್ರು ಒಂದೇ, ಅಲ್ಲಿಗೆ ಹೋಗಿ ಬಯಸಿದ್ರು ಒಂದೇ. ಮೃತ್ಯುಂಜಯ ಹೋಮ ಚೆನ್ನಾಗಾಗ್ಲಿ, ನಮ್ಮ ರಾಜ ಬೇಗ ಗುಣಮುಖ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ವಿಕ್ರಾಂತ್, ಪೂಜೆಗೆ ಏನ್ ಬೇಕು ಏನ್ ಬೇಡ ಅಂತ ಇವತ್ತೇ ಲಿಸ್ಟ್ ಮಾಡಿಡು. ನಾಳೆ ಅದಿಲ್ಲ ಇದಿಲ್ಲ ಅಂತ ಓದಾಡ್ಬೇಡ. ಸರಿ ಹೇಳ್ಬೇಕು. ಅದ್ಯಾ, ನೀನೇ ಒಂದು ಲಿಸ್ಟ್ ಮಾಡಿ ಇವ್ರು ಕೇಳ್ಕೊಡು, ಇಲ್ಲ ಯೂಸಸ್ ಎಲ್ಲ ಮರ್ತು ಹೋಗ್ತಾರೆ. ಸರಿ ಅಣ್ಣ, ಇವಾಗಲೇ ಮಾಡ್ತೇನೆ. ವೇದಾಂತ್,
ನಾನೀಗಲೇ ಪುರೋಹಿತರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೇನೆ. ಅತ್ತೆ, ನೀವು ರಾಜಣ್ಣನ ಹೆಸರಲ್ಲಿ ಮೃತ್ಯುಂಜಯ ಪೂಜೆ ಮಾಡಿಸೋ ಸಂಕಲ್ಪ ಮಾಡ್ಕೊಂಡಿದ್ದೀರಾ. ಪೂಜೆಗೂ ನೀವೇ ಕುತ್ಕೊಳ್ತಿದ್ದೀರಾ. ಎಲ್ಲ ಕೆಲಸನೂ ನೀವೇ ಮಾಡಿದ್ರೆ ಹೇಗತ್ತೆ? ನಮಗೂ ಸ್ವಲ್ಪ ಅವಕಾಶ ಮಾಡ್ಕೊಡಿ, ನಾವೇನಾದ್ರೂ ಕೆಲಸ ಮಾಡ್ತೀವಿ. ಹೌದಮ್ಮ, ಎಲ್ಲ ಪುಣ್ಯ ನೀವೇ ತಗೊಂಡ್ರೆ ಹೇಗೆ? ನಮ್ಗೊಂದ್ ಸ್ವಲ್ಪ ಪುಣ್ಯ ಬರ್ಲಿ ಬಿಡಿ. ಅಲ್ಲ ಮುನಿ, ಪೂಜೆ ಜವಾಬ್ದಾರಿ ಅಮ್ಮ ತಗೊಂಡಿದ್ದಾರೆ, ಪೂಜೆಗೂ ಅವರೇ ಕೂರ್ತಿದ್ದಾರೆ. ಮತ್ ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಗಲ್ಲ ವೇದಾಂತ್, ಅತ್ತೆ ಜವಾಬ್ದಾರಿ ತಗೊಂಡಿದ್ದಾರೆ ಅಂತ ಎಲ್ಲ ಕೆಲಸನೂ ಅವರೇ ಮಾಡಿದ್ರೆ ಚೆನ್ನಾಗಿರಲ್ಲ. ಎಲ್ಲರೂ ಒಂದೊಂದು ಕೆಲಸನ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಕೆಲಸ ಬೇಗನೂ ಆಗುತ್ತೆ, ಪೂಜೆನೂ ಚೆನ್ನಾಗಾಗುತ್ತೆ. ಪೂಜೆಗೆ ಗುರುಗಳನ್ನ ಕರ್ಸೋ ಜವಾಬ್ದಾರಿ ನಂದು. ನಂಗೊಬ್ರು ಪ್ರಭಾವಿ ಗುರುಗಳು ಪರಿಚಯ ಇದ್ದಾರೆ. ಅವ್ರ ಹೆಸರು ಸಚ್ಚಿದಾನಂದ ಗುರುಗಳು ಅಂತ. ಅಂತ ದಿವ್ಯ ದೃಷ್ಟಿ ಗುರುಗಳ ಹತ್ರ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಆಮೇಲೆ ಅವರು ಸಾಮಾನ್ಯದವರಲ್ಲ, 14 ವರ್ಷ ಹಿಮಾಲಯದಲ್ಲಿದ್ರಂತೆ. ಅದಕ್ಕೆ ಅವ್ರ ಹತ್ರ ಪೂಜೆ ಮಾಡಿಸಿದ್ರೆ ರಾಜಣ್ಣ ಬೇಗ ಹುಷಾರಾಗ್ತಾರೆ ಅಂತ ಆಸೆ ಅಷ್ಟೇ.